ನೋಡಿ, ಹನೂರಿನ ಅರಣ್ಯದಲ್ಲಿ ನಡೆದಂತಹ ಮೂವರ ಎನ್ಕೌಂಟರ್ ಕೇಸ್ ವೀಕ್ಷಕರೇ ದಿನಕ್ಕೊಂದು ಬಣ್ಣವನ್ನ ಪಡೆದುಕೋತಾ ಇದೆ. ಒಂದ್ ಕಡೆ ಸತ್ತವರು ಕ್ರಿಶ್ಚಿಯನ್ನರು ಅಂತ ಆರೋಪ ಕೇಳಿ ಬರ್ತಾ ಇದ್ರೆ, ಮತ್ತೊಂದ್ ಕಡೆ ಅವರು ತಮಿಳರು ಅಂತ ತಮಿಳುನಾಡಿನ ರಾಜಕಾರಣಿಗಳು ಖ್ಯಾತೆಯನ್ನ ತೆಗೆದು ಸಾವಿನ ರಾಜಕೀಯವನ್ನ ಶುರು ಮಾಡಿದ್ದಾರೆ. ಹನೂರು ಎನ್ಕೌಂಟರ್ನಲ್ಲಿ ಭಾಷೆ ಧರ್ಮದ ಬಣ್ಣ. ತಮಿಳುನಾಡು ರಾಜಕೀಯಕ್ಕೆ ಸಿಎಂ ಡಿಕೆಶಿ ಡಿಚ್ಚಿ. ಹನೂರಿನ ವನ್ಯಧಾಮದಲ್ಲಿ ನಡೆದ ಮೂವರ ಎನ್ಕೌಂಟರ್ ಪ್ರಕರಣ ದಿನಕ್ಕೊಂದು ರಂಗು ಪಡೆದುಕೊತಾ ಇದೆ. ಅರಣ್ಯ ಇಲಾಖೆ ಕ್ರಿಶ್ಚಿಯನ್ ಸಮುದಾಯದವರನ್ನ ಟಾರ್ಗೆಟ್ ಮಾಡಿ ಕೊಂದಿದೆ ಅನ್ನೋ ಗ್ರಾಮಸ್ಥರ ಆರೋಪದ ನಡುವೆ ಈಗ ಸತ್ತವರು ಕನ್ನಡಿಗರಲ್ಲ ತಮಿಳಿನವರು ಅನ್ನೋ ಹೊಸ ರಾಜಕಾರಣ ಶುರುವಾಗಿದೆ. ಹೌದು, ಹನೂರು ಎನ್ಕೌಂಟರ್ ಕೇಸ್ ಮುಂದಿಟ್ಟು ರಾಜ್ಯದ ವಿರೋಧ ಪಕ್ಷಗಳು ಆಡಳಿತ ಪಕ್ಷವನ್ನ ಕಟ್ಕಟೆಯಲ್ಲಿ ನಿಲ್ಲಿಸಿದೆ. ಸದನದಲ್ಲಿ ವೇಗವಾಗಿ ತನಿಖೆ ಮುಗಿಸಿ ಸತ್ಯ ಹೊರತರಬೇಕು ಅಂತ ಬಿಜೆಪಿ ಜೆಡಿಎಸ್ ಶಾಸಕರು ಆಗ್ರಹಿಸ್ತಾ ಇದ್ದಾರೆ. ಈ ನಡುವೆ ತಮಿಳುನಾಡು ಕರ್ನಾಟಕದ ಕಾನೂನು ಸುವ್ಯವಸ್ಥೆ ವಿಚಾರದಲ್ಲಿ ಅನಗತ್ಯವಾಗಿ ಮೂಗು ತೂರಿಸ್ತಾ ಇದೆ. ಹನೂರು ಶೂಟೌಟ್ ಪ್ರಕರಣವನ್ನ ತಮಿಳುನಾಡು ಸರ್ಕಾರ ಖಂಡಿಸಿ ಸಿಎಂ ವಿಜಯ್ ಟ್ವೀಟ್ ಮಾಡಿದ ಬೆನ್ನಲ್ಲೇ ಅಲ್ಲಿನ ಮಾಜಿ ಶಾಸಕನ ನಿಯೋಗ ಹನೂರಿಗೆ ಭೇಟಿ ನೀಡಿದೆ. ತೋಮಿಯಾರ್ ಪಾಳ್ಯಕ್ಕೆ ಆಗಮಿಸಿದ ತಮಿಳುನಾಡಿನ ಮಾಜಿ ಶಾಸಕ ಮೃತರ ಕುಟುಂಬಸ್ಥರನ್ನ ಭೇಟಿ ಮಾಡಿ ತೋಮಿಯಾರ್ ಪಾಳ್ಯ ಚರ್ಚಲ್ಲಿ ಖಂಡನಾ ಸಭೆ ಮಾಡಿದ್ದಾರೆ. ಕರ್ನಾಟಕದ ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಅನಗತ್ಯವಾಗಿ ಮೂಗು ತೂರಿಸ್ತಾ ಇರೋ ತಮಿಳುನಾಡು ರಾಜಕಾರಣಿಗಳ ವಿರುದ್ಧ ಸಿಎಂ ಶಿವಕುಮಾರ್ ಕಿಡಿಕಾರಿದ್ದಾರೆ. ಪನ್ನೀರ್ ಸೆಲ್ವಂ ಆಗಲಿ ಇನ್ಯಾರೇ ಆಗಲಿ ಅವರಿಗೆ ಕನಿಷ್ಠ ಜ್ಞಾನ ಇರಬೇಕು ಅಂದಿರೋ ಡಿಕೆ, ನಾನು ತಮಿಳುನಾಡು ವಿಚಾರದಲ್ಲಿ ತಲೆ ಹಾಕಿಲ್ಲ, ಅವರು ಇದೇ ರೀತಿ ನಡೆದುಕೊಂಡ್ರೆ ಒಳ್ಳೆಯದು ಅನ್ನೋ ಸಂದೇಶ ರವಾನಿಸಿದರು. No state should interfere with any state's administration. Pannir Selvam or anyone should have the basic culture. I can't involve in any of the Tamil Nadu law and order problem. Own states have own problem. They should also know that we know how to protect our state. ಹನೂರು ಎನ್ಕೌಂಟರ್ ಪ್ರಕರಣದ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಅಂತ ಬೆಂಗಳೂರಿನ ಆರ್ಚ್ ಬಿಷಪ್ ಪೀಟರ್ ಮಚಾಡೋ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಜೀವ ಹೋಯಿತು ಅಂದ್ಕೊಂಡು ನನಗೂ ಕೂಡ ಬಹಳ ಬೇಸರ ಆಗ್ತದೆ ಮತ್ತು ಈ ಬಗ್ಗೆ ಸರ್ಕಾರ ಒಳ್ಳೆ ರೀತಿಯ ತನಿಖೆ ನಡೆಸಬೇಕು. ಯಾವುದೇ ಒಂದು ಆಸ್ಪದ ಇಲ್ಲದ ನಿಷ್ಪಕ್ಷಕ ಒಂದು ತನಿಖೆಯನ್ನು ನಡೆಸಬೇಕೆಂದುಕೊಂಡು ನಾವು ಕೇಳಿಕೊಳ್ಳುವುದು. ಆಯಿತು, ಹಾಗಾದರೆ ಅದನ್ನು ಒಳ್ಳೆ ರೀತಿಯಲ್ಲಿ ಕಂಡು ಹಿಡ್ಕೊಂಡು ಯಾವ ರೀತಿಯಲ್ಲಿ ಅವರು ಒಳಗೆ ಹೋಗಿದ್ರು, ಏನು ಮಾಡಿದ್ರು ಮತ್ತು ಯಾವ ಕಾರಣಕ್ಕೆ ಅವರಿಗೆ ಇಂಥ ಒಂದು ಗುಂಡೇಟಿನಲ್ಲಿ ಸಾಯಿಸಿದ್ರು ಅಂದ್ಕೊಂಡು ತನಿಖೆ ಒಳ್ಳೇದಾಗಬೇಕು. ಎನ್ಕೌಂಟರ್ ಕೇಸ್ನ ಸತ್ಯ ಅರಿಯೋದಕ್ಕೆ ಸಿಎಂ ಶಿವಕುಮಾರ್ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ್ದಾರೆ. ಆದರೆ ಗುಂಡೇಟಿನ ಘಟನೆ ನಡೆದಾಗ ಸ್ಥಳದಲ್ಲಿದ್ದ 4ನೇ ಆರೋಪಿ ಮಹಿಮ್ ದಾಸ್ ಅಜ್ಞಾತ ಸ್ಥಳದಿಂದ ವಿಡಿಯೋ ರಿಲೀಸ್ ಮಾಡಿದ್ದು, ನನಗೆ ಪೊಲೀಸರು ಅಂದ್ರೆ ಭಯ, ನಾನು ವಿಚಾರಣೆಗೆ ಹೋಗಲ್ಲ ಅಂತಿದ್ದಾರೆ. ಬಂದ್ಬಿಟ್ರು ಅಂತ ನೋಡಾಗ ಬಂದೇ ಒಬ್ಬರು ಶೂಟಿಂಗ್ ನೋಡೋದು ನನಗೆ ಭಯ ಆಯ್ತು, ಹಂಗೆ ಎದ್ಬಿಟ್ಟಿದ್ದೆ ನಾನು. ಆಮೇಲೆ ನನ್ನ ಮೇಲೆ ಏಟ್ ಕೊಟ್ಟರು, ನಾನು ಹಂಗೆ ಡೌನ್ಗೆ ಎದ್ದು ಓಡ್ಬಿಟ್ಟಿದ್ದೆ. ಏನಾಯ್ತಿದ್ದೆ ಒಂದು 5 ನಿಮಿಷ ನೋಡೋಣ, ಒಂದು ಸೌಂಡ್ ಇಲ್ಲ. ನನಗೆ ಹುಷಾರಿಂದ ತುಂಬ ಹುಷಾರಿಂದ ಸೀರಿಯಸ್ ಬಿಡ್ತಾರೆ, ಹೊಟ್ಟೆನ ಹೋಗ್ಕೊಂಡು ಇದಾಗಿದ್ದೆ. ಒಟ್ಟಾರೆ ಹನೂರಿನ ಎನ್ಕೌಂಟರ್ ಪ್ರಕರಣ ಕರ್ನಾಟಕ ರಾಜಕೀಯ ಮಾತ್ರವಲ್ಲ, ತಮಿಳುನಾಡಿನ ರಾಜಕಾರಣದಲ್ಲೂ ಜೋರು ಸದ್ದು ಮಾಡ್ತಾ ಇದ್ದು, ಮೂವರ ಸಾವು ಧರ್ಮ ಭಾಷೆ ವಿಚಾರಕ್ಕೆ ತಲುಪಿದ್ದು ಮಾತ್ರ ದುರಂತ.